ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ BNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಇದು BNK ಮತ್ತು ಆಮ್ ಆದ್ಮಿ ಪಕ್ಷದ ಬಿಗ್ ಇಂಪ್ಯಾಕ್ಟ್ ಸುದ್ದಿಯಾದ 24 ಗಂಟೆಯಲ್ಲಿ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಸಮಸ್ಯೆಗೆ ಪರಿಹಾರ ಮಾಡಿಕೊಟ್ಟರು. ಈ ಸಮಸ್ಯೆಗೆ ಸತತವಾಗಿ ಹೋರಾಟ ಮಾಡಿದ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಭೂಗೇಶ ಸೂಲ್ಹಾಪುರ ಅವರಿಗೆ BNK ನ್ಯೂಸ್ ಕಡೆಯಿಂದ ಧನ್ಯವಾದಗಳು. ಮತ್ತು ಈ ಸಮಸ್ಯೆಗೆ ಪರಿಹಾರ ನೀಡಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೂ ನಮ್ಮ BNK ನ್ಯೂಸ್ ಕಡೆಯಿಂದ ಧನ್ಯವಾದಗಳು. ಸ್ನೇಹಿತರೆ ನಮಸ್ಕಾರ. ಕೆಲಸ ಇನ್ನೂ ನಡೆದಿದೆ. ಇಲ್ಲಿ ಏನು ಎಕ್ಸಲೆಂಟ್ ಶಾಲೆ ಮುಂದೆ ಏನು ಡ್ರೈನೇಜ್ ಏನು ನೀರು ಹೊರಗಡೆ ಬರ್ತಾ ಇತ್ತು ಅದು ಸಂಪೂರ್ಣವಾಗಿ ಬಂದಾಗಿದೆ. ಇವಾಗ ಇನ್ನೂ ಕೆಲಸ ನಡೀತಿದೆ. ಅಲ್ಲಿ ಓವರ್ಫ್ಲೋ ಏನು ಬ್ಲಾಕೇಜ್ ಆಗಿತ್ತು ಆ ಬ್ಲಾಕೇಜ್ ಕ್ಲಿಯರ್ ಆಗಿದೆ. ಕ್ಲಿಯರ್ ಆದಮೇಲೆ ಇಲ್ಲಿ ಹರಿಯುವಂಥ ನೀರು ಸಂಪೂರ್ಣವಾಗಿ ಬಂದಾಗಿದೆ. ಇಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಕಂಪ್ಲೀಟ್ ನೀರು ಏನು ಓವರ್ಫ್ಲೋ ಆಗ್ತಾ ಇತ್ತು ಇದು ಬಂದಾಗಿದೆ. ಈಗ ಇಲ್ಲಿ ನೀರು ಹರಿವು ಕೂಡ ಬಂದಾಗಿದೆ. ನೀರು ಓವರ್ಫ್ಲೋ ಏನು ಆಗ್ತಾ ಇತ್ತು ಎಲ್ಲ ಕಂಪ್ಲೀಟ್ ಬಂದಾಗಿದೆ. ಈಗ ಏನು ಒಂದು ವಾರದಿಂದ ಏನು ನೀರು ಹರಿತಾ ಇತ್ತು ಇವಾಗ ಕಂಪ್ಲೀಟ್ಲಿ ಬಂದಾಗಿದೆ. ಯಾಕಂದರೆ ಇನ್ನೂ ಕೆಲಸ ನಡೆದಿದೆ, ಇನ್ನೂ ಕೆಲಸ ಮುಗಿದಿಲ್ಲ. JCB ಕೆಲಸ ಮಾಡ್ತಾ ಇದೆ. ಇನ್ನೂ 1 ಅವರ್ ಕೆಲಸ ಇದೆ, ಇನ್ನೂ 1 or 2 ಅವರ್ ಕೆಲಸ ಇದೆ. ಸೊ ಇವಾಗಲ್ಲಿ ಬ್ಲಾಕೇಜ್ ಕ್ಲಿಯರ್ ಆಗಿದೆ. ಸೊ ಬ್ಲಾಕೇಜ್ ಕ್ಲಿಯರ್ ಆಗಿದ್ದರಿಂದ ನೀರು ಆ ಕಡೆ ಹರಿದು ಹೋಗ್ತಾ ಇದೆ. ಇಲ್ಲಿ ಏನು ಓವರ್ಫ್ಲೋ ಆಗ್ತಾ ಇತ್ತು ಇದು ಓವರ್ಫ್ಲೋ ಬಂದಾಗಿದೆ. ಇಲ್ಲಿ ನೋಡ್ತಾರೆ ಡ್ರೈ ಇದೆ, ಸದ್ಯಕ್ಕೆಲ್ಲ ಡ್ರೈ ಇದೆ ಇಲ್ಲಿ. ಸೊ ಈ ಒಂದು ವಾರದಲ್ಲಿ ಸುಮಾರು ಒಂದು 5-6 ಸಲ ನಾನು ಇದು ಲೈವ್ ವಿಡಿಯೋ ಮಾಡಿರ್ಬೋದು. ಸೊ ಇದರಲ್ಲಿ ಮೀಡಿಯಾದವರು ಕೂಡ ಸಾಥ್ ಕೊಟ್ಟಿದ್ದಾರೆ. ನಮ್ಮ UTV ನ್ಯೂಸ್ ಆಗಿರ್ಬೋದು, ನಮ್ಮದು BNK ನ್ಯೂಸ್ ಆಗಿರ್ಬೋದು, ನಮ್ಮ ಇದು ಭೀಮರಾಜ್ಯ ಅಪ್ಪೋರು ನ್ಯೂಸ್ ಆಗಿರ್ಬೋದು, ಸಾಕಷ್ಟು ನ್ಯೂಸ್ಗಳು ಇವೆಲ್ಲ ಕವರೇಜ್ ಮಾಡಿದ್ದಾರೆ. ಸೊ ನಾನು ನನ್ನ ಫೇಸ್ಬುಕ್ನಲ್ಲಿ ಲೈವ್ ಕೂಡ ಬಂದು ಇದು ಸುಮಾರು ಸಲ ನಾನು ಒಂದು 3-4 ಸಲ ಇದು ಲೈವ್ ಮಾಡಿ ಇದ್ರ ಸಮಸ್ಯೆ ಬಗ್ಗೆ ಲೈವ್ ಮಾಡಿ ಜನರಿಗೆ ತೋರಿಸುವಂಥ ವಿಷಯ ಆಗಿರ್ಬೋದು. ಕಮಿಷನರ್ ಅವರಿಗೆ, ಮೇಯರ್ ಅವರಿಗೆ ಈ ಒಂದು ವಿಡಿಯೋ ಹಾಕಿದ್ದೀವಿ. ಕಮಿಷನರ್ ಕೂಡ ಅವರು ಕೂಡ ಸ್ಪಂದನೆ ಮಾಡಿ ಇದು ಮಾಡಿದ್ದಾರೆ. ಬಟ್